ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ನಿಲಿಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಿರೋ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದು ನನಗೆ ಸಪೋರ್ಟ್ ಮಾಡಿ. ಈಗ ಸಬ್ಸ್ಕ್ರೈಬ್ ಮಾಡಿರೋಗೆಲ್ಲರೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬನ್ನಿ ಇವತ್ತು ವಿಡಿಯೋ ಮುಖಾಂತರ ಹೋಗೋಣ. 2025 ನಾನು ಏನೇನ ಸೇವಿಂಗ್ಸ್ ಮಾಡಿದ್ದೀನಿ, ಎಷ್ಟು ಗೋಲ್ಡ್ಸ್ನ ತೊಗೊಂಡಿದ್ದೀನಿ, ಎಷ್ಟೆಲ್ಲ ಅಮೌಂಟ್ನ ಸೇವ್ ಮಾಡಿದ್ದೀನಿ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಮುಂದೆ ನನ್ನ ವ್ಲಾಗಲ್ಲಿ ತುಂಬ ಅಪ್ಡೇಟ್ ವಿಡಿಯೋಗಳೇ ಬರುತ್ತೆ, ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳೇ ಬರುತ್ತೆ. ಯಾವ್ಯಾವ ರೀತಿ ಬರುತ್ತಪ್ಪ ಅನ್ನೋದಾದರೆ, ನೀವು ಈಗ ಪೋಸ್ಟ್ ಆಫೀಸ್ ಸ್ಕೀಮ್ಗಳು, ಬ್ಯಾಂಕ್ ಡೀಟೇಲ್ಸು ಮತ್ತು ಉದ್ಯೋಗ ಮಾಹಿತಿ ಆಗಿರ್ಬೋದು. ನಂತರ ಇವಾಗ ಗೃಹಲಕ್ಷ್ಮಿ ಸ್ಟಾಪ್ ಆಗೋಗಿದೆ ಬಿಡಿ. ನೆಕ್ಸ್ಟ್ BPL ಆ್ಯಂಡ್ APL ಕಾರ್ಡ್ಗಳ ಬಗ್ಗೆ ಮತ್ತು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನನ್ನ ಚಾನಲಲ್ಲಿ. ಒಂದೊಳ್ಳೆ ವೀಡಿಯೋಸ್ಗಳು, ಒಂದೊಳ್ಳೆ ವೀಡಿಯೋ ಕಂಟೆಂಟ್ಗಳನ್ನ ಮಾಡಿ ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಸಪೋರ್ಟ್ ಬೇಕು. ಪೋಸ್ಟ್ ಆಫೀಸ್ಗಳೆಲ್ಲ ಹೂಡಿಕೆ ಮಾಡಿದೆ ನಮಗೆ ಯಾವ ರೀತಿ ಡಬಲ್ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವತ್ತು ಬನ್ನಿ, ನಾನು 2024 ಮತ್ತು 2025ರಲ್ಲಿ ಬಂಗಾರ ತೊಗೊಂಡಿರೋದು, ಗೋಲ್ಡ್ ರೇಟ್ ಎಷ್ಟಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಜವಾಗ್ಲೂ 2025ರಲ್ಲಿ ತೊಗೊಂಡಿದ್ದೀರಲ್ಲ ಅಲ್ಪ ಸ್ವಲ್ಪ ಬಂಗಾರ, ನಿಜವಾಗ್ಲೂ ನಾವೇ ಗ್ರೇಟ್ ಅಂತ ಹೇಳ್ಬೋದು. ನಾನು ಕೂಡ ಆವಾಗ ಬಂದು ಚೈನು ಮತ್ತು ನೆಕ್ಲೆಸ್ಸು, ಒಂದು 30 ಗ್ರಾಮ್ ನೆಕ್ಲೆಸ್ಸು, ಒಂದು 7 ಗ್ರಾಮು ಒಂದು ವಾಲೆ ಎಲ್ಲನೂ ಅವಾಗೆ ಮಾಡಿಸ್ಕೊಂಡಿರೋಂಥದ್ದು. ನಿಜವಾಗ್ಲೂ ಈಗ ಪ್ರೆಸೆಂಟಲ್ಲಿ ನಮಗೆ ತೊಗೊಳಕ್ಕೆ ಹೋಗ್ತೀವಂದರೆ ನಿಜವಾಗ್ಲೂ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮ ಕೈಲಿ ತೊಗೊಳೋದಕ್ಕೆ ಆಗೋದಿಲ್ಲ, ಅಷ್ಟು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಬಂಗಾರದಲ್ಲಿ. ಒಂದೊಂದು ಗ್ರಾಮು ಲಾಸ್ಟು ಹೋದ ವರ್ಷ 7,800 ರೂಪಾಯಿ ಫರ್ ಗ್ರಾಮ್. 7,100ರಿಂದ 7,800 ರೂಪಾಯಿ 24 ಕ್ಯಾರೆಟ್ವರೆಗೂ 7,800 ರೂಪಾಯಿವರೆಗೂ ಗ್ರಾಮ್ ಇದೆ. ಈಗ ಪ್ರೆಸೆಂಟಲ್ಲಿ ನಮಗೆ 1 ಗ್ರಾಮ್ 916 22 ಕ್ಯಾರೆಟ್ 916 ಗೋಲ್ಡ್ ಬಂದು 14,405 ರೂಪಾಯಿ ಇದೆ. ಇವತ್ತಿನ ಟುಡೇ ಫ್ರೈಡೇ ನಾನು ವಿಡಿಯೋ ಮಾಡ್ತಾ ಇರೋದು. ನೋಡಿ, ಇನ್ನೇನು ಒಂದು 500 ರೂಪಾಯಿ ಹೆಚ್ಚು ಕಮ್ಮಿ ಅಂದ್ಕೊಳ್ಳಿ, 15,000 ದಾಟೇ ಬಿಟ್ಟಿವಿ. 1 ಡಬಲ್ ಆಗಿಬಿಟ್ಟಿದೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಾವು ನಿಜವಾಗ್ಲೂ ಊಹೆನೇ ಮಾಡದಿರೋಷ್ಟು ಬೆಳೆದಿದೆ ಬಂಗಾರ ಅಂತ ಹೇಳ್ಬೋದು ಅಲ್ವಾ. ಏನಪ್ಪ ನನಗೆ ಆಶ್ಚರ್ಯ ಆಗ್ತಿದೆ, ನಮ್ಮ ಹತ್ರ ಇರುವಂಥ ಗೋಲ್ಡು ಕೂಡ ಬೆಳೀತಾ ಇದೆ. ಈಗ ಒಂದೊಂದು ಗ್ರಾಮ್ ಕೂಡ ನಮ್ಮ ಹತ್ರ ಅಮೌಂಟು ಡಬಲ್ ಆಗ್ತಾ ಹೋಗ್ತಾ ಇದೆ. ಅದ್ರ ಜೊತೆಗೆ ಮುಂದೆ ಹೇಗೆ ತೆಗಿಯೋದು, ಇಷ್ಟೊಂದು ರೇಟ್ ಆಗ್ತಾ ಇದೆಯಲ್ಲ ಅನ್ನೋದು ಕೂಡ ನನಗೆ ಅನ್ನಿಸ್ತಿದೆ. ನಿಜವಾಗ್ಲೂ ನಾನು ಅರ್ನಿಂಗ್ ಮಾಡ್ತೀನಿ ಅಂದ್ರೂ ಕೂಡ ಇವಾಗ ಪ್ರೆಸೆಂಟಲ್ಲಿ ಒಂದು 18,000 to 20,000 ಒಳಗಡೆ ಅರ್ನಿಂಗ್ ಮಾಡ್ತೀನಿ ಅಂದ್ರೂ ಕೂಡ ನನ್ನ ಕೈಲಿ ನನ್ನ ಖರ್ಚೆಲ್ಲ ಕಳೆದು 1 ಗ್ರಾಮ್ ಬಂಗಾರ ತೆಗಿಯೋಕ್ಕಾಗಲ್ಲ ಅಂತ ಅನಿಸುತ್ತೆ ನನಗೆ. 1 ಗ್ರಾಮ್ 15 ಗ್ರಾಮ್ಗೂ ಏನೂ ತೆಗಿಯೋಕ್ಕಾಗಲ್ಲ, ಅಷ್ಟು ಗಗನಕ್ಕೆ ಏರ್ತಾ ಇದೆ. ನಿಜವಾಗ್ಲೂ ನಮ್ಮ ಹತ್ರ ಅಂತ ಗೋಲ್ಡ್ನೇ ನಾವು ಸೇಫ್ಟಿಯಾಗಿ ಇಟ್ಕೊಂಡು, ಸೇಫ್ಟಿಯಾಗಿ ಅದನ್ನೇ ಜೋಪಾನ ಮಾಡಿಕೊಂಡು ಇಟ್ಕೊಳ್ಳೋದು ವಾಸಿ ಅಂತ ನನಗೆ ಅನಿಸಿರೋದು. ನಿಜವಾಗ್ಲೂ ತುಂಬ ರೇಟ್ ಆಗಿದೆ ಗೋಲ್ಡ್ಸು. ದಿನ ಅಪ್ಡೇಟ್ ಬರ್ತಾ ಇದೆ, ಬೆಳೀತಾನೇ ಇದೆ. ಹಿಂದಕ್ಕೆ ಹೋಗುತ್ತೆ ಅಂದರೆ ನಿಜವಾಗ್ಲೂ ಅಲ್ಲಲ್ಲೇ ನ್ಯೂಸ್ ಬರ್ತಾ ಇರುತ್ತೆ, ನಾನು ಕೂಡ ನೋಡ್ತಾ ಇರ್ತೀನಿ. ಇವತ್ತು ಭಾರಿ ಇಳಿಕೆ ಆಗಿದೆ ಗೋಲ್ಡ್ ರೇಟ್ ಅಂತ ನೋಡ್ತೀನಿ. ಏನಿಲ್ಲ, ಜಸ್ಟ್ ಅಂದರೆ 12,500 ಆಗಿದೆ ಅಂದ್ಕೊಳ್ಳಿ. ಇವತ್ತು ಮುಂದೆ ಒಂದು 2-3 ದಿವಸ 12,500, ಒಂದು 500 ರೂಪಾಯಿ ಕಮ್ಮಿ ಆದ್ರೂ ಕೂಡ 12,000 ಆಗಿದ ತಕ್ಷಣ ಗೋಲ್ಡ್ ರೇಟ್ ತುಂಬ ಇಳಿದು ಬಿಡ್ತು ಅಂತ ಹೇಳ್ತಾರೆ. ನಿಜವಾಗ್ಲೂ ಎಲ್ಲಿ 12,000 ಆಯಿತು, 13,000 ಆಯಿತು, ಈಗ 14,000 ಆಯಿತು, 14,400 ರೂಪಾಯಿ ಬಂದಿದೆ. ಇನ್ನೊಂದು ತಿಂಗಳೊಳಗಡೆ ಇನ್ನು 10 ಡೇಸ್ ಅಲ್ಲ, ಒಂದು ವೀಕಿಗೂ ಕೂಡ ಜಾಸ್ತಿ ಆಗ್ತಾಯಿದೆ ಗೋಲ್ಡ್ ರೇಟು. ಬಡವರು ಮದುವೆ ಫಂಕ್ಷನು ಸಮಾರಂಭಗಳ ನಮ್ಮಂಥ ಕನ್ನಡದವರು ತುಂಬಾ ಗೋಲ್ಡ್ಸ್ಗೆಲ್ಲ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ. ನಾವೆಲ್ಲ ಏನು ಮಾಡಿಸ್ತೀವೋ ಗೊತ್ತಿಲ್ಲ. ನಾಳೆ ಎಲ್ಲ ನಮ್ಮ ಮಕ್ಕಳ ಫ್ಯೂಚರ್ಗೆಲ್ಲ ಹೇಗೆ ಗೋಲ್ಡ್ ತೆಗಿಬೇಕು ಅಂತ ಆಶ್ಚರ್ಯ ಆಗ್ತಾಯಿದೆ. ಇರೋ ಗೋಲ್ಡ್ನೇ ಸೇಫಾಗಿ ಎತ್ತಿಟ್ಕೊಂಡು, ಸೇಫ್ಟಿಯಾಗಿ ಲಾಕರ್ಗಳನ್ನ ಯೂಸ್ ಮಾಡಿಕೊಂಡು ಬ್ಯಾಂಕಲ್ಲಿ ನಮ್ಮ ಮಕ್ಕಳಿಗೆ ಉಳಿಸ್ತಾ ಹೋಗ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಕೂಡ ಅದೇ ರೀತಿ ಮಾಡಿ. ತುಂಬ ಒಂದು 50, ನಾನು ಈ ಚೈನ್ ಮಾಡಿಸಿದ ಪರ್ಪಸ್ಸೇ ಅದೇ. 45 ಗ್ರಾಮ್ ಇದೆ ನಂದು 2 ಎಳೆ ಮಾಂಗಲ್ಯ ಸರ. ಎಲ್ಲೋದ್ರೂ ನನಗೂ ತುಂಬ ಭಯ ಆಗ್ತಿತ್ತು. 2 ಎಳೆ ಮಾಂಗಲ್ಯ ಸರ ಹಾಕ್ಕೊಂಡಿದ್ದು ಎಲ್ಲೋದ್ರೂ ಕೂಡ ನನ್ನ ಮೇಲೇ ಕಿತ್ಕೊಂಡು ಹೋಗ್ಬಿಡ್ತಾರೇನೋ ಅನ್ನೋ ಭಯ ಆಯಿತು. ಹಾಗಾಗಿ ಒಂದು 20 ಗ್ರಾಮಲ್ಲಿ ಒಂದು ಚಿಕ್ಕದಾಗಿ ಅದು ಕೂಡ ನನಗೆ ತುಂಬ ಜಾಸ್ತಿ ಅಂತ ಅನ್ನಿಸ್ತಿತ್ತು. 2 ಎಳೆ ಮಾಂಗಲ್ಯ ಸರ ನನಗೇನು ಅಷ್ಟೊಂದು ಲೈಕ್ ಆಗ್ತಿರಲಿಲ್ಲ, ಅದನ್ನು ಬೇರೆ. ಮತ್ತು ಎಲ್ಲಾದರೂ ಹೊರಗಡೆ ಹೋಗೋದು ಕೂಡ ಭಯ ಆಗ್ತಿತ್ತು. ಅದೊಂದ್ರ ಭಯದ ಮೇಲೆ ಬೇಡ, ಒಂದು ಸಿಂಪಲಾಗಿ ಡೈಲಿ ಯೂಸ್ ಮಾಡೋಕ್ಕೆ ಒಂದು ಚೆನ್ನಾಗಿರುವಂಥ ಸಿಂಪಲಾಗಿ ಮಾಡಿಸ್ಕೊಳ್ಳೋಣ ಅಂಥೇಳಿ ನಾನು ಲಾಸ್ಟ್ ನನ್ನ ಮಗನ ಬಾಣಂತನದಲ್ಲಿ ಮಾಡಿಸ್ಕೊಂಡಿರೋಂಥದ್ದು. ನಿಜವಾಗ್ಲೂ ಎಷ್ಟು ಡಬಲ್ ಆಗಿದೆ ಗೊತ್ತಾ ಇದು. ನಾನು ಮಾಡಿಸಿರೋಂಥ ಅಮೌಂಟು ಈಗ ಅದಕ್ಕೆ ಡಬಲ್ ಆಗಿಬಿಟ್ಟಿದೆ ಅಮೌಂಟು. ನಾನು ಎಷ್ಟು ಕಟ್ಟಿದ್ನೋ ಅದಕ್ಕೆ ಡಬಲ್ ಅಮೌಂಟ್ ಆಗಿದೆ. ಇವಾಗ ನಾನು ಮಾಡಿಸ್ಕೊಳ್ಳೋಕೆ ಹೋದರೆ ಅದು ಇದಕ್ಕೆ 2ರಷ್ಟು ಹಾಕ್ಬೇಕು ಇವಾಗ ಅಮೌಂಟು. ನಾನು ಇದನ್ನೊಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ನನಗೆ ಇದೆಷ್ಟು ಅಮೌಂಟ್ ಬೆಳೆದಿದೆ ಅಂತಲೂ ಕೂಡ ನಾನು ನೆಕ್ಸ್ಟ್ ಸ್ಲಿಪ್ ಸಮೇತನೂ ಕೂಡ ನಿಮಗೆ ಒಂದು ಕ್ಲಿಯಾರಿಟಿ ತೋರಿಸ್ತೀನಿ. ಹಾಗಾಗಿ
ನಾನು ಅದು ಭಯಪಟ್ಟು ಒಂದು 20 ಗ್ರಾಮಲ್ಲಿ ಮಾಡ್ಸೋಕ್ಕೆ ಹೋಗಿ 24 ಗ್ರಾಮಲ್ಲಿ ತೊಗೊಂಬಂದೆ ಈ ಮಾಂಗಲ್ಯ ಸರ, ಸ್ವಲ್ಪ ತಿಕ್ಕಿರಲಿ ಅಂತೇಳಿ. ಈಗ ಇದು ತೊಗೊಂಡ್ಮೇಲೆ ಇನ್ನೂ ಚಿಕ್ಕ ತೊಗೋಬೇಕಂತ ಅನ್ನಿಸ್ತಿದೆ. ನಾರ್ಮಲಾಗಿ ಕರಿಮಣಿ ಬರುತ್ತಲ್ಲ ಆ ಥರ. ಸಿರಿ ಬೇಡ, ಇವಾಗ ಜಾಸ್ತಿ ಮಾಂಗಲ್ಯ ಸರಗಳೇ ತೊಗೋಬಾರ್ದು. ನೆಕ್ಸ್ಟು ಬ್ಯಾಂಗಲ್ಸು ಇಲ್ಲ ನನ್ನ ಹಸ್ಬೆಂಡ್ಗೆ ಸರ ಮಾಡಿಸೋದು ಏನಾದರೂ ಒಂದು ಮಾಡಿಸೋಣ, ನನಗೆ ಸಾಕು ಎಲ್ಲ ಇದೆ. ನೆಕ್ಸ್ಟ್ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ನಾವು ಸೈಟ್ ತೊಗೊಳ್ಳುವಾಗ ಸ್ವಲ್ಪ ಎಲ್ಲ ಗೋಲ್ಡ್ಸ್ನೆಲ್ಲ ಅವ್ರನ್ನ ಅಡ ಇಟ್ಬಿಟ್ಟಿದ್ದೀವಿ. ಅವ್ರಿಗೊಂದು ಫೀಲ್ ಇದೆ ನನ್ನ ಹತ್ರ ಬಂಗಾರ ಇಲ್ಲ ಅನ್ನೋದು. ಹಾಗಾಗಿ ನನ್ನ ಹಸ್ಬೆಂಡ್ಗೆಲ್ಲ ಕೊಡಿಸೋದಕ್ಕೆ ಪ್ಲ್ಯಾನಲ್ಲಿದ್ದೀವಿ. ನೆಕ್ಸ್ಟ್ ನನ್ನ ಹಸ್ಬೆಂಡ್ಗೆ ಉಂಗುರ ಚೈನ್ ಎಲ್ಲ ಮಾಡಿಸಿ ಆದಮೇಲೆ ಬಂದು ನಾನು ಬ್ಯಾಂಗಲ್ಸ್ ಕಡೆ ಹೋಗ್ತೀನಿ. ತುಂಬ ಜನ ಹೇಳ್ತಾಯಿದ್ರಿ, ಯಾರೋ ಒಬ್ಬರು ಕಮೆಂಟ್ ಮಾಡ್ತಾರೆ, ತುಂಬ ಆಟ್ಲಿ ಟಚ್ ಆಗುತ್ತೆ ಅವರು, ಮೇಡಮ್ ನೀವು ಬ್ಯಾಂಗಲ್ಸ್ನ ತೊಗೊಳ್ಳಿ ನೆಕ್ಸ್ಟ್ ಎಲ್ಲನೂ ಇದೆ ನಿಮ್ಮ ಹತ್ರ ಒಂದು ಸೆಟ್ ಆಗಿ ಅಂತ ಹೇಳ್ತೀರಾ. ತುಂಬ ಥ್ಯಾಂಕ್ಸ್ ಆಗುತ್ತೆ. ಥ್ಯಾಂಕ್ಸ್ ಅಂತ ಹೇಳ್ತೀನಿ, ಭಾಳ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ ನೋಡಿದ್ರೆ. ಮಂತ್ರ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ನಿಜವಾಗ್ಲೂ ಆ ಮಂತ್ರ ನಿಜವಾಗ್ಲೂ ನನಗೆ ಒಳ್ಳೇದು ಮಾಡಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ನನಗೆ ಅಂದರೆ ಕೈಯಲ್ಲಿ ಕಾಸು ನಿಲ್ತಿದೆ, ಯಾವುದೋ ಒಂದು ರೂಪವಾಗಿ ನಾನು ಗೋಲ್ಡ್ನ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಿದೆ. ಆ ಮಂತ್ರನೂ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊತೀನಿ. ಯಾವುದೇ ಆಗಲಿ ನಾವು ನಂಬಿಕೆಯಿಂದ ಮಾಡಿದ್ರೆ ಮಾತ್ರ ನಮ್ಮ ಕೈಲಿ ಸಾಧ್ಯ ಆಗುತ್ತೆ. ಎಲ್ಲ ಮಂತ್ರಗಳು ಕೂಡ ನಮಗೆ ಒಂಥರ ATM ಕಾರ್ಡ್ ಥರ ಅಂದ್ಕೊಳ್ಳಿ. ಇನ್ಸ್ಟೆಂಟಾಗಿ ನಾವು ಪ್ರತಿಯೊಂದು ಮಂತ್ರನೂ ನಂಬಿ ನಮ್ಮಲ್ಲಿ ಒಂದು ಪಾಸಿಟಿವ್ ಆಗಿ ನಮ್ಮಲ್ಲಿ ಒಂದು ವೈಬ್ಸ್ ಮೂಡುತ್ತೆ. ಅಂದರೆ ಯಾಕೆ ಕಲಿಬಾರ್ದು? ನಾನು ಕೂಡ ಮುಂಚೆ ಎಲ್ಲ ಈ ಥರ ಮಂತ್ರ ಎಲ್ಲ ಹೇಳ್ತಿರ್ಲಿಲ್ಲ. ಆಫ್ಟರ್ ಮದುವೆ ಆಗಿ ಆಮೇಲೆ ನನಗೆ ಇದ್ರ ಮೇಲೆಲ್ಲ ನಂಬಿಕೆ ಬಂದು ನಾನು ಕೂಡ ಪ್ರಯತ್ನ ಮಾಡೋಣ, ಒಳ್ಳೆ ರೀತಿಯಾಗಿ ಇದು ಮಾಡೋಣ, ಪೂಜೆ ಪುನಸ್ಕಾರಗಳೆಲ್ಲ ಮಾಡೋಣ, ನಮಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾನೀಗ ಸ್ಟಾರ್ಟ್ ಮಾಡಿಕೊಂಡು ಅದರಲ್ಲಿ ನಿಜವಾಗ್ಲೂ ನನಗೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಮದುವೆ ಆಗಿ ಈಗ ಒಂದು 5 ವರ್ಷ ಯಾವುದೇ ರೀತಿಯಾದ ಸೇವಿಂಗ್ಸ್ ಮಾಡಿಲ್ಲ. ಮಂತ್ರ ಹೇಳಿ ಈ ಕಡೆ ಮಂತ್ರ ಹೇಳಿ ಆದಮೇಲೆ ಒಂದು 3 ವರ್ಷದಲ್ಲಿ ಯಾವುದೋ ಒಂದು ಮೂಲಕವಾಗಿ ಗೋಲ್ಡ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪನೇ ಸೇವಿಂಗ್ಸ್ ಮಾಡಿಕೊಂಡು ನನ್ನ ಹಸ್ಬೆಂಡ್ ಕೊಡೋದ್ರಲ್ಲಿ ಸೇವಿಂಗ್ಸ್ನ ಮಾಡಿಕೊಂಡು ನಾನು ಕೂಡ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಸ್ವಲ್ಪ ತೊಗೊಂಡಿರೋಂಥದ್ದು ಯಾವುದೋ ಒಂದು ಮೂಲಕವಾಗಿ ಬರುತ್ತೆ ಅನ್ನೋದು ನನಗೂ ಕೂಡ ನಂಬಿಕೆ ಬಂತು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋ ಮಂತ್ರ. ಆ ಮಂತ್ರನೂ ಕೂಡ ಲಾಸ್ಟಲ್ಲಿ ಹೇಳ್ತೀನಿ, ಅದನ್ನು ರೈಟ್ ಮಾಡಿ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ, ನಿಮ್ಗೆ ಬಂದೇ ಬರುತ್ತೆ. ಬನ್ನಿ ಇವಾಗ ಯಾವ್ಯಾವ ಜ್ಯುವೆಲರೀಸ್ ತೊಗೊಂಡಿದ್ದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. 2024-25ರಲ್ಲಿ ತೊಗೊಂಡಂಥ ಗೋಲ್ಡ್ಸ್ನ ತೋರಿಸ್ತೀನಿ. 2 ವರ್ಷದ ಗೋಲ್ಡ್ಸ್. ಇದು ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಈ ಫುಲ್ ಸೆಟ್ ಬಂದು ನಾನು ಈಗ ರೀಸೆಂಟಾಗಿ ತೊಗೊಂಡಿರೋಂಥದ್ದು. ಮದುವೆಯಲ್ಲಿ ನಮ್ಮಮ್ಮ ಮಾಡಿಸಿದ್ದು ಪ್ಲೈನ್ ನೆಕ್ಲೆಸ್. ನನಗೊಂಚೂರು ಇಷ್ಟ ಇಲ್ಲ, ಫ್ಲಿಕ್ ಹಾಕ್ತೀನಿ ನೋಡಿ, ಈ ಥರ ಇದೆ. ಈಗ ಆ ನೆಕ್ಲೆಸ್ ನಾನು ತೋರಿಸಿಲ್ಲ, ಅದೇನು ನಾನು ಇವಾಗ ತೊಗೊಂಡೆ ಅಂತ ತೋರಿಸಿದೆ, ಅದು ಇದೆ ಆಲ್ರೆಡಿ ನನ್ನ ಹತ್ರ. ಆ ನೆಕ್ಲೆಸ್ ನನಗೆ ಏನೂ ಇಷ್ಟ ಆಗಲಿಲ್ಲ. ಅದು 27 ಗ್ರಾಮ್ ಇದೆ. ನೆಕ್ಸ್ಟು ಅದನ್ನು ಎಕ್ಸ್ಚೇಂಜ್ ಮಾಡ್ತೀನಿ. ಅದು ಲಾಂಗ್ ಚೈನ್ ಮಾಡಿಸೋಕ್ಕೆ ಪ್ಲ್ಯಾನ್ ಇದೆ, ಲಾಂಗ್ ನೆಕ್ಲೆಸ್ ಮಾಡಿಸ್ಬೇಕು ಅಂತೇಳಿ. ಆವಾಗ ಸ್ವಲ್ಪ ಅಮೌಂಟ್ನ ಇಟ್ಕೊಂಡು ಆ ಅದು ಪ್ಲೈನ್ ನೆಕ್ಲೆಸ್ನ ಎಕ್ಸ್ಚೇಂಜ್ ಮಾಡ್ತೀನಿ. ಈಗ ನಾನು ಇದನ್ನು ತೊಗೊಂಡು 2 ವರ್ಷ ಆಗಿದೆ ಅಷ್ಟೇ. ಯಾವ ಥರ ಇದೆ ನೋಡಿ. ಈ ಮಂತ್ರದಿಂದನೇ ನಾನು ಇದನ್ನು ತೊಗೊಂಡಿದ್ದೀನಿ ಅನ್ನೋ ಒಂದು ನನಗೆ ಫೀಲ್ ಆಗುತ್ತೆ. ನಿಜವಾಗ್ಲೂ ಆ ಮಂತ್ರ ಹೇಳಿ ಒಂದು ಮಂಗಳವಾರ ಶುಕ್ರವಾರ ದೀಪ ಹಚ್ಚೋದ್ರಿಂದ ಮಂಗಳವಾರ ನನಗೆ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ನೋಡಿ, ಈ ಥರ ಇದೆ ನಂದು ಫುಲ್ ಕಂಪ್ಲೀಟ್ ಸೆಟ್. ಇದು ತೊಗೊಂಡ್ಮೇಲೆ ಭಾಳ ತುಂಬ ಖುಷಿಯಾಗಿದೆ ನನಗೆ. ನೋಡಿ, ಈ ಥರ ಇದೆ. ಇದು ಈ ಥರ ಭಾಳ ಚೆನ್ನಾಗಿದೆ. ಈ ಜುಮ್ಕಾನೂ ಕೂಡ 7 ಗ್ರಾಮ್ ಇದೆ. ಎರಡೂ ಕೂಡ ಸಪ್ರೇಟೇ ತೊಗೊಂಡಿದ್ದು ನಾನು. ನನ್ನ ಫ್ರೆಂಡ್ ಶ್ವೇತಾ ಅಂತೇಳಿ ಜ್ಯುವೆಲರಿ ಶಾಪಲ್ಲೇ ಇದ್ದಾರೆ. ಅವಳು ಅಂಗಡಿಲೇ ಹೋಗಿ ತೊಗೊಂಡಿರೋಂಥದ್ದು. ಇದು 916 ಗೋಲ್ಡಲ್ಲಿ ತುಂಬಾ ಚೆನ್ನಾಗಿರುವಂಥದ್ದು ತೊಗೊಂಡಿದ್ದೀನಿ. ಇದು ಭಾಳ ಮೈ ಫೇವ್ರೆಟ್. ನೆಕ್ಸ್ಟ್ ತೊಗೊತೀನಿ. ನೆಕ್ಸ್ಟ್ ಹಳೆ ನೆಕ್ಲೆಸ್ನ ನಾನು ಮದುವೆಯಲ್ಲಿ ಮಾಡಿಸಿದ್ದೀನಲ್ಲ, ಅದು ಬಂದು ನೆಕ್ಲೆಸ್ ತುಂಬ ಪ್ಲೈನ್ ಇರೋದ್ರಿಂದ ನೆಕ್ಸ್ಟ್ ಅದನ್ನು ಸಪ್ರೇಟ್ ಬೇರೆದನ್ನ ತೊಗೊಳ್ಳೋ ಪ್ಲ್ಯಾನಲ್ಲಿದೆ. ಅದು ಯಾವ್ದು ತೊಗೊತೀನಿ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ಬಂದು ಈ ರಿಂಗ್ನ ತೊಗೊಂಡೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ರಿಂಗ್ ತೊಗೊಂಡು ಒಂದು 4 ಮಂತ್ಸ್ ಆಗಿದೆ ಅನಿಸುತ್ತೆ, 3-4 ಮಂತ್ಸ್. 5 ಗ್ರಾಮಲ್ಲಿ ನೋಡಿ, ಈ ಥರ ಒಂಗಿ ಉಂಗುರನ ತೊಗೋಬೇಕು ಅಂತೇಳಿ ತೊಗೊಂಡೆ. ಹಾಕ್ಕೊಂಡ್ರೆ ಎಲ್ಲರೂ ಕೂಡ ನನ್ನ ಕೈನೇ ನೋಡ್ತಾರೆ, ಎಷ್ಟು ಗ್ರಾಮ್ ಇದೆ ಅಂತ ಕೇಳ್ತಾರೆ. ಚೆನ್ನಾಗಿದೆ, ಸ್ಟೋನಲ್ಲಿ ತೊಗೊಂಡಿದ್ಯಾ ಅಂತಾರೆ. ನನಗೆ ಸ್ಟೋನ್ ವಿತೌಟ್ ಸ್ಟೋನ್ ನಾನು ಕೌಂಟ್ ಮಾಡಿ ತೊಗೊಂಡಿರೋಂಥದ್ದು. ತುಂಬ ಏನು ನಮಗೆ ಸ್ಟೋನ್ ಚಾರ್ಜ್ ಏನು ಬಿದ್ದಿಲ್ಲ. ಸ್ಟೋನ್ ಇದ್ರೇ ಚೆನ್ನಾಗಿ ಕಾಣುತ್ತೆ ಅಂತ ನನಗನ್ಸಿದ್ದು. ನನ್ನ ಕೈಗೆ ಲುಕ್ ಇದೆ, ಹಾಗಾಗಿ ನಾನು ಇದನ್ನು ತೊಗೊಂಡಿರೋಂಥದ್ದು. ನೋಡಿ, ಈ ರೀತಿ ಇದೆ. ಇದೆಲ್ಲನೂ ಕೂಡ ವಿಶ್ವಾಸ್ ಜ್ಯುವೆಲರಿಗೆ ತೊಗೊಂಡದ್ದು. ನಾನೀಗ ವಿಶ್ವಾಸ್ ಜ್ಯುವೆಲರಿಲಿ ಈಗ ನಾನು ಚೀಟಿನ ಕಟ್ತಾ ಇರೋವಂಥದ್ದು ಫೋನ್ಪೇ ಮುಖಾಂತರ. ಅಲ್ಲೇ ಹೋಗಿ ಕೂಡ ಕಟ್ಬೋದು, ಇಲ್ಲಾಂದರೆ ಫೋನ್ಪೇ ಮುಖಾಂತರ ಕೂಡ ಮಾಡ್ಬೋದು. ನೆಕ್ಸ್ಟು ಇಯರಿಂಗ್ ಕೂಡ ನೋಡಿ,
ಈ ಇಯರಿಂಗ್ ಕೂಡ ಈಗ ರೀಸೆಂಟ್ಲಿ ಉಂಗುರನು ಮತ್ತು ಇಯರಿಂಗ್ ತಗೊಂಡಿದ್ದು, ಮತ್ತು ಈ ಮಾಂಗಲ್ಯ ಸರನೂ ಕೂಡ ಈ 2 ವರ್ಷದೊಳಗಡೆ ಮಾಡಿಸ್ಕೊಂಡಿರೋಂಥದ್ದು. ಇದು 24 ಗ್ರಾಮ್ ಇದೆ. ಇವಿಷ್ಟನ್ನೆಲ್ಲನೂ ಕೂಡ 5 ಗ್ರಾಮ್ ಉಂಗುರ, 3.5 ಗ್ರಾಮ್ ವಾಲೆ, 25 ಗ್ರಾಮ್ದು ಮಾಂಗಲ್ಯ ಸರ, 30 ಗ್ರಾಮ್ದು ಒಂದು ನೆಕ್ಲೆಸ್ಸು, 7 ಗ್ರಾಮ್ದೊಂದು ಜುಮ್ಕ. ಇದನ್ನ ಯಾವುದನ್ನು ಕೂಡ ನಾನು ಮನೇಲಿ ಇಟ್ಕೊಳ್ಳಲ್ಲ. ಈಗ ನಾನು ಒಂದು ಮ್ಯಾರೇಜ್ ಇದೆ ಮತ್ತು ನನ್ನ ಮಗನ ಬರ್ಡೇ ಇದೆ, ಹಾಗಾಗಿ ತಗೊಂಬಂದಿದ್ದೀನಿ ಬ್ಯಾಂಕಿಂದ. ನಿನ್ನೆನೇ ಹೋಗಿ ತೊಗೊಬಂದಿದ್ದು ನನ್ನ ಲಾಕರಿಂದ. ತಿರ್ಗಾ ಈಗ ಬರ್ಡೇ ಎಲ್ಲ ಮುಗಿಸ್ಕೊಂಡು, ಒಂದು ಮದುವೆ ಇದೆ ಅದನ್ನು ಮುಗಿಸ್ಕೊಂಡು ತಿರ್ಗಾ ಲಾಕರ್ಗೆ ಹೋಗುತ್ತೆ. ಯಾವುದನ್ನು ಕೂಡ ಕಳಿಯೋಕ್ಕೆ ಹೋಗ್ಬಾರ್ದು. ಈಗಂತೂ ಇಷ್ಟು ದುಬಾರಿ ಇರುವಾಗ ನಾವು ಒಂದೊಂದು ಗ್ರಾಮು ಕೂಡ ನಮಗೆ ಅಮೂಲ್ಯವಾಗಿರೋದು. ಈಗೊಂದು ಮೂಗ್ಬಟ್ಟು, ಈ ಮೂಗ್ಬಟ್ಟು ತೊಗೊಳಕ್ಕೆ ಹೋಗಿದಾಗೇ ನಿಜವಾಗ್ಲೂ 3,000 ರೂಪಾಯಿ ಆಗಿದೆ ಇದೊಂದು ಮೂಗ್ಬಟ್ಟಿಗೆ. ಈಗ ಚಿಕ್ಕ ಮೂಗ್ಬಟ್ಟು ಕೂಡ ತೊಗೊಳಕ್ಕೆ ಆಗ್ತಾಯಿಲ್ಲ. ಅಂಥದ್ರಲ್ಲಿ ನಾವೆಷ್ಟು ಸೇಫ್ಟಿಯಾಗಿ ಇಟ್ಕೋಬೇಕು ನಮ್ಮ ಹತ್ರ ಇರೋಂಥ ಬಂಗಾರಗಳನ್ನ. ಹಾಗಾಗಿ ನಾನು ಇದನ್ನು ತರಿಸ್ಕೊಂಡಿರೋಂಥದ್ದು. ಇದನ್ನೆಲ್ಲನೂ ಕೂಡ ನಾನು ಇದೊಂದು ಮಂತ್ರದಿಂದಲೇ ನಿಜವಾಗ್ಲೂ ನನಗೆ ಒಳ್ಳೆಯದಾಗಿರೋದು. ಅದು ಯಾವ ಮಂತ್ರ ಅಂತಲೂ ಕೂಡ ಹೇಳ್ಬಿಡ್ತೀನಿ. ಹತ್ತತ್ರ ನಾನು ಇವಾಗ ಎಷ್ಟು ಗ್ರಾಮ್ ಸೇರಿಸ್ದಂಗಾಯಿತು, ಹತ್ತತ್ರ ನಾನು ಇವಾಗ ನೆಕ್ಲೆಸ್ ಒಂದು 30 ಗ್ರಾಮು, 7 ಗ್ರಾಮ್ ರಿಂಗ್, ಇಯರಿಂಗು, ಇನ್ನೊಂದು ಇದು 3 ಗ್ರಾಮ್ ಅಂದ್ಕೊಳ್ಳಿ, 3.5 ಇದೆ. 3.5 ಗ್ರಾಮಲ್ಲಿಗೆ 40 ಪ್ಲಸ್ ಮಂಗಲ ಚೈನ್ 24 6 24 ಗ್ರಾಮು, 660 ಮಿಲಿ ಇದೆ ಇದು. ಅಲ್ಲಿಗೆ 24, ಒಂದು ಉಂಗುರ 5 ಗ್ರಾಮು, ಎಲ್ಲನೂ ಸೇರಿದ್ರೆ ಒಂದು 70 ಗ್ರಾಮ್ ತೊಗೊಂಡಿದ್ದೀನಿ. 70 ಗ್ರಾಮ್, 60 to 70 ಗ್ರಾಮ್ವರೆಗೂ ನಾನು ಸೇವ್ ಮಾಡಿದ್ದೀನಿ 2 ವರ್ಷದಲ್ಲಿ. ಅಲ್ಲಿಗೆ ನಮ್ಮ ಹತ್ರ 100 ಗ್ರಾಮ್ಗೆ ಇನ್ನೂ 30 ಗ್ರಾಮ್ ಕಡಿಮೆ ಇದೆ. ನಿಜವಾಗ್ಲೂ 10 ಗ್ರಾಮೇ ತೊಗೊಳ್ಳಿ, 5 ಗ್ರಾಮೇ ತೊಗೊಳ್ಳಿ, ಅದು ಬಂಗಾರನೇ ಅಲ್ವಾ, ಒಂದು ಸೇವಿಂಗ್ಸ್ ಅಲ್ವಾ. ಇವಾಗ 5 ಗ್ರಾಮ್ಗೆ 75,080. ಇವತ್ತು ನಿಜವಾಗ್ಲೂ ಟುಡೇ ಗೋಲ್ಡ್ ರೇಟು ನಾವು 10 ಗ್ರಾಮ್ಗೆ ಎಷ್ಟಿದೆ ಗೊತ್ತಾ? 1.5 ಲಕ್ಷದವರೆಗೂ ನಮ್ಗೆ ಅಮೌಂಟ್ ಬೇಕು. 10 ಗ್ರಾಮ್ಗೆ 1,50,000 ಆಗೇ ಹೋಯ್ತು. ಮೊನ್ನೆ ನಾನು ತೊಗೊಳಕ್ಕೆ ಹೋದಾಗ 1,30,000 ಇಯರಿಂಗು ಮತ್ತು ರಿಂಗ್ನ ತೊಗೊಳುವಾಗ. ಈಗ 1,50,000. ಇಲ್ಲಿಗೆ 100 ಗ್ರಾಮ್ಗೆ ಎಷ್ಟಾಯಿತು? 15 ಲಕ್ಷವರೆಗೂ ನಮ್ಮ ಹತ್ರ ಗೋಲ್ಡ್ ಇದೆ ಅಂತ ಅಂದ್ಕೊಳ್ಳಿ. ಆ ಥರ ನಮ್ಮ ಹತ್ರ 10 ಗ್ರಾಮ್ಗೆ 1.5 ಲಕ್ಷ ಅಂದ್ಕೊಳ್ಳಿ. ಆ ಥರ ನೀವು ಒಂದು 5 ಗ್ರಾಮ್ ಆಗಲಿ 10 ಗ್ರಾಮ್ ಆಗಲಿ ಈ ಥರ ಸೇವ್ ಮಾಡೋದು ಪ್ರತಿಯೊಂದೂ ಕೂಡ ಸೇವಿಂಗ್ಸ್ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಇವಾಗ ಈಗ ಪ್ರೆಸೆಂಟಲ್ಲಿ ಪೂಜೆ ಮಾಡಿ ಬಂದಿರೋಂಥದ್ದು ಮಂತ್ರನೂ ಕೂಡ ಹೇಳ್ತೀನಿ. ನಿಮಗೂ ಒಳ್ಳೆಯದಾಗಲಿ, ನಿಮ್ಗೆ ಆರೋಗ್ಯ ಆಯುಷ್ ಬರಲಿ. ನನಗೂ ಕೂಡ ಅಷ್ಟೇ, ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಆರೋಗ್ಯ ಆಯುಷು ದುಡಿಯೋದಕ್ಕೆ ದಾರಿ ತೋರಿಸ್ಪ, ಕಷ್ಟಪಟ್ಟು ಜೀವನ ಮಾಡಬೇಕಂತ ಅಂದ್ಕೊಂಡು ಅದರಲ್ಲೇ ಸಾಕ್ತಾ ಇರೋದು. ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಈ ಮಂತ್ರನ ಹೇಳ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ಒಂದು ಸಾರಿ ಹೇಳ್ಬಿಟ್ರೆ, 1-2 ಸಾರಿ ಹೇಳ್ಬಿಟ್ರೆ ನಿಮ್ಗೆ ಬಾಯಿಪಾಠ ಆಗ್ಬಿಡುತ್ತೆ. ಅದು ಯಾವುದೇ ಮಂತ್ರ ಆಗಲಿ, ಹನುಮಾನ್ ಚಾಲೀಸ್ ಆಗಲಿ, ಇವಾಗ ಗಾಯತ್ರಿ ಮಂತ್ರ ಆಗಲಿ, ರಾಘವೇಂದ್ರ ಸ್ವಾಮಿ ಮಂತ್ರ ಆಗಲಿ, ಶ್ರೀಕೃಷ್ಣನ ಮಂತ್ರ ಆಗಲಿ, ಎಲ್ಲನೂ ಕೂಡ ಭಕ್ತಿಯಿಂದ ಒಂದು ಸರಿ ನೀವು ಹೇಳೋದಕ್ಕೆ ಪ್ರಯತ್ನ ಪಡಿ. ಆ ಥರ ಎಲ್ಲನೂ ಮಂತ್ರ ಬರುತ್ತೆ. ನಾನು ಕೂಡ ಫಸ್ಟಲ್ಲಿ ಯಾವ ಮಂತ್ರನೂ ಹೇಳ್ತಿಲ್ಲ. ಈಗ ನನಗೆ ಒಳ್ಳೇದಾಗ್ತಿದೆ ಅಂತ ನನಗನ್ಸಿದ್ಮೇಲೆ, ನನ್ನ ಆರೋಗ್ಯ ಸ್ಥಿತಿ ಸರಿಯೋದ್ಮೇಲೆ, ನನ್ನ ಪಾಸಿಟಿವ್ ವೈಬ್ಸ್ ಬಂದಮೇಲೆ, ನನಗೆಲ್ಲನೂ ಕೂಡ ಎಲ್ಲ ಸಾಧ್ಯ ಆಗ್ತಿದೆ ಅಂತ ನನಗನ್ಸಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ನಾನು ಈ ಮಂತ್ರನ ಒಬ್ಬರು ಸ್ವಾಮೀಜಿಗಳ ಹತ್ರ, ಗುರುಗಳ ಹತ್ರ ಕೇಳಿ ನಾನು ಮಾಡ್ತಿರೋವಂಥದ್ದು. ಏನಿಲ್ಲ, ಅಷ್ಟಲಕ್ಷ್ಮಿ ದೀಪನ ತೊಗೊಳ್ಳಿ. ನೀವು ಯಾವ ರೀತಿ ವಾರನ ಮಾಡ್ತೀರಾ ಅದ್ರ ಕೆಳಗಡೆ ಅಕ್ಕಿನ ಇಡಿ. ನಾನು ಅದೇ ರೀತಿ ಮಾಡಿದ್ದೀನಿ. ಅಕ್ಕಿನ ಇಟ್ಟು ಅಷ್ಟಲಕ್ಷ್ಮಿ ದೀಪನ ಇಟ್ಟು 5 ರೂಪೀಸ್ ಕಾಯಿನ್ನ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು, ಏನಿಲ್ಲ, ಈ ಮಂತ್ರ ಹೇಳಿ. ಓಂ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸಾರಿ ನೋಟ್ಬುಕ್ಕಲ್ಲಿ ಬರ್ಕೊಂಡು ಹೇಳಿ. 1 ಸಾರಿ 2 ಸಾರಿ ಹೇಳಿದ್ರೆ ಆಮೇಲೆ ನೀವೇ ತಂತಾನೇ ಹೇಳ್ತೀರಾ. ಏನಿ ಓಂ ರೀಂ ಶ್ರೀಂ ಕ್ರೀಂ ಕ್ಲೀಂ ಸಾಂ ಮಹಾಲಕ್ಷ್ಮಿ ಸ್ವಾಹಂ ಮಹಾಲಕ್ಷ್ಮಿ ಹಾವಾಯನಂ. ಇಷ್ಟೇ, ಅಷ್ಟಲಕ್ಷ್ಮಿ ಏ ನಮಃ. ಇಷ್ಟನ್ನ ಹೇಳಿ ಆನಂತರ ನಿಮ್ಗೆ ಒಳ್ಳೇದಾಗುತ್ತೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಸಾಧ್ಯವಾದಷ್ಟು ದೇವರು ಒಳ್ಳೇದು ಮಾಡಿದ್ದಾನೆ. 2025ರಲ್ಲಿ, 2024ರಲ್ಲಿ, 25-24ರಲ್ಲಿ ನನಗೆ ಒಳ್ಳೇದಾಗಿದೆ. ನನ್ನ ಮಗ ಜನಿಸಿದ್ದಾನೆ. ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಅದೊಂದೇ ಸಮಸ್ಯೆ. ಇನ್ನೇನು ಕೂಡ ನನ್ನ ಲೈಫಲ್ಲಿ ಸಮಸ್ಯೆ ಇಲ್ಲ. ಸಮಸ್ಯೆ ಅಂದರೆ ಇವಾಗ ಅದನ್ನು ಕೂಡ ದೇವರು ಸರಿ ಮಾಡಿಕೊಟ್ಟಿದ್ದಾರೆ. ನನ್ನ ಪೂಜೆ ಪುನಸ್ಕಾರಗಳಿಂದ ದೇವ್ರ ಮೇಲೆ ನಾನು ಇಕ್ಕಿರೋಂಥ ನಂಬಿಕೆ ಭಕ್ತಿಯಿಂದನೇ ನನ್ನ ಮಗ ಈಗ ಎದ್ದು ಓಡಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ, ಎಷ್ಟು ಆ್ಯಕ್ಟಿವ್ ಆಗೆಲ್ಲ ಇದು ಮಾಡ್ತಾ ಇದ್ದಾನೆ. ನಿಜ, ಅದೆಲ್ಲ ಕೂಡ ತುಂಬ ಖುಷಿಯಾಗುತ್ತೆ. ನಾವು ನಂಬಬೇಕು ಅಷ್ಟೇ ದೇವ್ರನ್ನೆಲ್ಲ. ಈಗ ಯಾವುದೇ ಸದ್ಯಕ್ಕೆ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲದೆ ಸಾಗ್ತಾ ಇದೆ ನನ್ನ ಜೀವನ ಅಂತ ಹೇಳ್ಬೋದು. ನಾನು ಇಷ್ಟೇ ಕೇಳ್ಕೊಳ್ಳೋದು, ನನ್ನ ಮಕ್ಕಳಿಗೆ ಆರೋಗ್ಯ ಆಯುಷು ಜಾಸ್ತಿ, ನನ್ನ ಮಕ್ಕಳ ಮೇಲೇ ಜಾಸ್ತಿ ನಾನು
ಇವ್ರ ಹತ್ರ ವರಗಳನ್ನ ಕೇಳೋದು ಅಷ್ಟೇ. ಮಕ್ಳು ವಿಚಾರ ಬಂದರೆ ಜಾಸ್ತಿ ಫೀಲಿಂಗ್ಸ್ ಆಗ್ಬಿಡುತ್ತೆ ನನಗೆ ಅಷ್ಟೇ. ನೆಕ್ಸ್ಟ್ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಬ್ಲಾಗ್ ತುಂಬ ನಾನು ಮಾತಾಡ್ತಾನೆ ಇರ್ತೀನಿ ಕಂಟಿನ್ಯೂ, ಹಾಗಾಗಿ ಸ್ಟಾಪ್ ಮಾಡ್ತೀನಿ, ತುಂಬ ಲೆಂತ್ ಆಗೋದ್ರಿಂದ. ಇಷ್ಟೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ, ಮತ್ತೆ ಬರೋವಂಥ ವಿಡಿಯೋಗಳನ್ನೆಲ್ಲ ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರನ್ನು ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.